ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಾಗೂ ವಿಜಯದಶಮಿ ಅಂಗವಾಗಿ ರವಿವಾರ ಸಂಜೆ ಭವ್ಯ ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು. ಪಟ್ಟಣದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಭವಾನಿ ದೇವಸ್ಥಾನದ ಮೈದಾನದಿಂದ 4-15ಕ್ಕೆ ಸಂಘದ ಪ್ರಾರ್ಥನೆ ಗೀತೆ ಬಳಿಕ ಪ್ರಾರಂಭವಾದ ಸಂಚಲನ ಪಂಡಿತ ಶಿವಚಂದ್ರ ನೆಲ್ಲಗಿ ವೃತ್ತ, ಅಂಬೇಡ್ಕರ್ ವೃತ್ತ, ಸರ್ದಾರ ಪಟೇಲ ವೃತ್ತ, ಬಾಲಾಜಿ ಮಂದಿರ, ಬಸವೇಶ್ವರ ವೃತ್ತ ಸುತ್ತಿ ಬಾಲಾಜಿ ಮಂದಿರ, ಶ್ರೀ ವೀರಭದ್ರೇಶ್ವರ ರಸ್ತೆ, ಜೇರಪೇಟ ಬಡಾವಣೆ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಯಾದ ಪಂಡಿತ ಶಿವಚಂದ್ರ ನೆಲ್ಲಗಿ ರಸ್ತೆ, ಬಸವೇಶ್ವರ ವೃತ್ತ, ಜವಾಹರ ಮಾರ್ಗ, ಹಣಕುಣಿ ಬೆಸ್ಟ್, ಶಿವಪುರ, ಸುಭಾಷ್ ಚಂದ್ರ ಬೋಸ್ ವೃತ್ತ, ಛತ್ರಪತಿ ಶಿವಾಜಿ ವೃತ್ತಿ, ಅಂಬೇಡ್ಕರ್ ವೃತ್ತದ ಮೂಲಕ ತೇರು ಮೈದಾನದವರೆಗೆ ಜರುಗಿತು. ನಗರ ಹಾಗೂ ತಾಲೂಕಿನ ವಿವಿಧ ಗ್ರಾಮ ಸೇರಿದಂತೆ ವಿವಿಧೆಡೆಯಿಂದ ಸುಮಾರು 1300ಕ್ಕೂ ಅಧಿಕ ರಾಷ್ಟ್ರೀಯ ಸ್ವಯಂ ಸೇವಕ ಗಣವೇಷಧಾರಿ ಪಥಸಂಚಲನದ ಪಾಲ್ಗೊಂಡಿದ್ದರು. ಪಥ ಸಂಚಲನದ ಮಾರ್ಗದುದ್ದಕ್ಕೂ ವಿವಿಧ ಸಂಘ ಸಂಸ್ಥೆ ಅಭಿಮಾನಿಗಳಿಂದ ಹಾಗೂ ಸ್ಥಾನೀಯ ಮಾತೆಯರಿಂದ ರಂಗೋಲಿ ಹಾಕಿ ಭಾರತ ಮಾತೆ ಸೇರಿದಂತೆ ಹೂವಿನ ಮಳೆಗೆಯುವ ಮೂಲಕ ಸ್ವಾಗತಿಸಿ ಜನರ ಗಮನ ಸೆಳೆದರು. ಸರ್ಕಾರಿ ನೌಕರರು ಪಥ ಸಂಚಲನದಲ್ಲಿ ಭಾಗವಹಿಸದಂತೆ ರಾಜ್ಯ ಸರ್ಕಾರ ಆದೇಶ ಹಿನ್ನೆಲೆ ಅನೇಕ ನೌಕರರು ಪಥ ಸಂಚಲನ ಮೆರವಣಿಗೆಗೆ ಭವ್ಯ ಸ್ವಾಗತ ಕೋರುತ್ತಿರುವುದು ವಿಶೇಷವಾಗಿತ್ತು. ಸಂಘದ ಪ್ರಮುಖರಾದ ನಾಗೇಶ್ ರೆಡ್ಡಿ ಮಾತನಾಡಿ, ನವೆಂಬರ್ ತಿಂಗಳಲ್ಲಿ ಮನೆ ಮನೆಗೆ ಸಂಪರ್ಕ ಮೂಲಕ ಭಾರತ ಮಾತೆಯ ಕುರಿತು ಮಾಹಿತಿ ನೀಡುವ ಅಭಿಯಾನ, ಜಗತ್ತ ಸೃಷ್ಟಿಕರ್ತನ ಕುರಿತು ಮಾಹಿತಿ ತಿಳಿಸುವ ಅಭಿಯಾನ, ಇವು 2 ಅಭಿಯಾನಗಳ ಪ್ರತಿಯೊಬ್ಬ ಸ್ವಯಂ ಸೇವಕ ಮಾಡುವ ಮೂಲಕ ರಾಷ್ಟ್ರ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಮಾಹಿತಿ ನೀಡಿದರು. ಪಥಸಂಚಲನ ನಿಮಿತ್ತವಾಗಿ ಬೀದರ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಚಂದ್ರಕಾಂತ ಪೂಜಾರಿ ಮಾರ್ಗದರ್ಶನದಲ್ಲಿ ಹುಮನಾಬಾದ ಡಿವೈಎಸ್ಪಿ ಮಡಿವಾಳಪ್ಪ ನೇತೃತ್ವದಲ್ಲಿ ಬೀದರ ಡಿವೈಎಸ್ಪಿ ಸನಾದಿ, ಹುಮನಾಬಾದ ಸಿಪಿಐ ಗುರುಲಿಂಗಪ್ಪಗೌಡ ಪಾಟೀಲ್, ಶ್ರೀನಿವಾಸ ಅಲ್ಲಾಪುರೆ, ಕೃಷ್ಣ ಪಾಟೀಲ್, ಅಲಿಸಾಬ್ ಪಿಎಸ್ಐ ಸುರೇಶ್ ಕುಮಾರ, ಹುಲೆಪ್ಪ ಗೌಡಗೊಂಡ, ಮಹೇಂದ್ರ ಕುಮಾರ, ನಿಂಗಣ್ಣ ಮಣ್ಣೋರ, ಸವಿತಾ ಪ್ರಿಯಾಂಕ, ವಿಜಯಕುಮಾರ, ಬಸಲಿಂಗಪ್ಪ ಸೇರಿದಂತೆ 4 ಸಿಪಿಐ, 12 ಪಿಎಸ್ಐ, 23 ಎಎಸ್ಐ, 135 ಸಿಬ್ಬಂದಿ, 15 ಗೃಹ ರಕ್ಷಕ ದಳ, 3 ತುಕಡಿ ಡಿಆರ್, 1 ಕೆಎಸ್ಆರ್ಪಿ ನಿಯೋಜಿಸಲಾಗಿದೆ. सुशीलं जगद्देननं ब्रह्मवे श्रुतं चैव यत्कण्टकाकीर्णमार्गं स्वयं स्वीकृतं न सुगङ्कारयेत् समुत्कर्षनिःश्रेयसस्यैकमुद्रं परं साधनं नाम वीरव्रतम् तदन्तः स्फुरद्वक्षया ध्येयनिष्ठा उदन्तः प्रजागतु तीव्रानिशम् विजेत्री जनसंहता विधायास्य धर्मस्य संरक्षणम् परं वै भवन्नेतु मे तत्स्वराष्ट्रम् समर्था भवत्वा शिशा ते भृशम् भारत माता की जय।
ಹೋಗ್ಬೋದು. ಫೋನ್ ಹಚ್ಚಿದ ನೋಡಿ ಮಾಡಿ ನಿಂಗೆ ಹಂಗೆ ಗೊತ್ತು ನೀ ಅವ್ನು ನೋಡಿದ ಟೆಂಪೋ ಇದ್ದಂಗೆ क्या 20 रुपये हेलो हाँ बोलो आओ आना ವಾಹನ ಬರ್ತದೆ ಧ್ವಜದ ವಾಹನ ಇಲ್ಲಿ ಬರ್ತದೆ ಧ್ವಜದ ವಾಹನ ಈ ಕಡೆ ಬರಬೇಕು ಈ ವಾಹನ ಸ್ವಲ್ಪ ಹಿಂದೆ ಹೋದ್ರೆ ಒಳ್ಳೆಯದು ಪೊಲೀಸರು ವಾಹನ ಸ್ವಲ್ಪ ದಯಮಾಡಿ ಹಿಂದಕ್ಕೆ ಹೋಗಂತ ಹೇಳಿ ವಾಹಿನಿ ಬರಬೇಕು ಮಧ್ಯದಲ್ಲಿ
ಕೂತ್ಕೊಳ್ಳೋದು ಇರ್ತದ. ಸಾವಧಾನ್. ಸ್ವಯಂ ಸೇವಕರೆಲ್ಲರೂ ಭುಜದಂಡ ಮಾಡಿ ಅಲ್ಲೇ ಕೆಳಗಡೆ ಸೈಡಿಗೆ ನಮ್ಮ ಎಡಭಾಗಕ್ಕೆ ದಂಡ ಇಟ್ಕೊಂಡು ಕುಳಿತುಕೊಳ್ಬೇಕು. ಉಪ ವಿಷ ವಿಶ್ವಜಿತ್ ದಶರಥ್ ನಾವೆಲ್ಲರೂ ಜಯಸಿಂಹನಗರದ ಪ್ರಮುಖ ಓಣಿಗಳಲ್ಲಿ ನಾವು ಭವ್ಯ ಪಥಸಂಚಲನ ಇವತ್ತಿನ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಎಲ್ಲರ ಸಹಕಾರದಿಂದ ಚೆನ್ನಾಗಿ ನೆರವೇರಿದೆ. ಹೀಗಾಗಿ ಈಗ ಮುಂಬರುವ 2 ಕಾರ್ಯಕ್ರಮಗಳ ಕುರಿತು ಇದೇ ವೇದಿಕೆ ಮೇಲೆ ಇರುವಂತಹ ಹಿರಿಯರು ಶ್ರೀಯುತ ನಾಗೇಶ್ ರೆಡ್ಡಿ ನಮ್ಮ ಬೀದರ್ ನಿವಾಸಿಗಳು, ಕರ್ನಾಟಕ ಉತ್ತರ ಪ್ರಾಂತದ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ಸಂಚಲನ ಕಾರ್ಯಕ್ರಮ ಹುಮ್ನಾಬಾದ್ ಪಟ್ಟಣದಲ್ಲಿ ಇವತ್ತು ಮಧ್ಯಾಹ್ನದ 3 ಗಂಟೆಗೆ ನಾವೇನು ಸಂಪದ ಮಾಡಿವಿ. ನಂತರ 4:15 ಏನು ಪ್ರಾರಂಭ ಆಗಿತ್ತು. ಪ್ರಮುಖ ಓಣಿಗಳಲ್ಲಿ ನಮ್ಮ ಸಂಚಲನ ಆಯಿತು. ಈ ಸಂಚಲನದಲ್ಲಿ ಎಲ್ಲ ಸ್ವಯಂ ಸೇವಕರೆಲ್ಲರೂ ಪಾಲ್ಗೊಂಡಿದ್ದೀವಿ. ಇಡೀ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ನಾವೆಲ್ಲರೂ ಭಾಗಿಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂತ ಈ ಒಂದು ನಗರದ ಈ ಬೇರೆ ಬೇರೆ ಗ್ರಾಮದಿಂದ ಬಂದಂತ ಎಲ್ಲ ಸಜ್ಜನ ಬಂಧುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಭವಾನಿ ಮಂದಿರ ಎದುರುಗಡೆ ಸ್ಥಳಾವಕಾಶ ಮಾಡಿಕೊಟ್ಟಂತ ಆ ಭವಾನಿ ಮಂದಿರ ಟ್ರಸ್ಟ್ ಆಡಳಿತ ಮಂಡಳಿಯವರಿಗೆ, ಅವರಿಗೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಈ ತೇರ್ ಮೈದಾನದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲು ನಮಗೆ ಇಲ್ಲಿ ಜಾಗ, ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತ ಈ ಒಂದು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಅವರಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದ ನಗರದ ಈ ನಮ್ಮ ಓಣಿಗೆ ಯಾವ ಓಣಿಯಲ್ಲಿ ಹೋಗಿದ್ದೀವಿ, ದಾರಿ ಉದ್ದಕ್ಕೆ ಭವ್ಯವಾಗಿ ಸ್ವಾಗತ ಕೋರಿ ಅಲಂಕರಿಸಿದ ಮಾತೃಶಕ್ತಿಯ ಆ ತಾಯಂದಿರ ಎಲ್ಲರಿಗೂ ಸಹ ಶ್ರದ್ಧೆಯ ಒಂದು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಅಲ್ಲಲ್ಲಿ ವೇಷಧಾರಿ ಮಕ್ಕಳನ್ನು ವೇಷಧಾರಣೆ ಮಾಡಿಸಿ ಪುಷ್ಪಾರ್ಚನೆ ಮಾಡಿಸಿದ ಎಲ್ಲ ತಾಯಂದರಿಗೂ ಕುಟುಂಬಸ್ಥರಿಗೂ ಎಲ್ಲರಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಕಡೆ ನೆರವೇರಿಸಿವೆ. ಇದು ಕೊನೆಯ ಕಾರ್ಯಕ್ರಮ ಅಂತ ನಮ್ಮ ಗಮನಕ್ಕಿದ್ದಿದ್ದು.
ಇಷ್ಟು ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆ ನಮಗೆ ಸಹಕಾರ ಮಾಡಿದಂಥ ಆರಕ್ಷಕ ದಳಕ್ಕೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗೆಲ್ಲರಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಮಾಡಿದಂಥ ಪತ್ರಕರ್ತ ಮಾಧ್ಯಮ ಬಂಧುಗಳಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಈ ಗ್ರಾಮದ ಈ ಪಟ್ಟಣದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಎಲ್ಲರಿಗೂ ಸಹ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಈಗ ಮುಂದಿನ ಒಂದು 2 ಕಾರ್ಯಕ್ರಮಗಳ ಕುರಿತು ಶ್ರೀಯುತ ನಾಗೇಶ್ ರೆಡ್ಡಿ ಅವರು ಹೇಳಿಕೊಡಲಿದ್ದಾರೆ. ಅಷ್ಟಾಗಿದ ನಂತರ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಇಲ್ಲೇ ನಮಗೂ ಭೋಜನ ವ್ಯವಸ್ಥೆ ಇದೆ. ಬಂದಂತ ಸಾರ್ವಜನಿಕರು ಸ್ವಯಂ ಸೇವಕರು ಎಲ್ಲರೂ ಸಹ ಭೋಜನವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀನಿ. ಪೊಲೀಸ್ ಸಿಬ್ಬಂದಿಯವರು ಸಹ ಇಲ್ಲಿ ಕೊಡುವಂತ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀನಿ. ಮಾತೆಯರಿಗೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಇದೆ. ಮಾತೆಯರು ಸಹ ಇಲ್ಲಿ ಪ್ರತ್ಯೇಕ ಭೋಜನ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅವರು ಸಹ ಭೋಜನವನ್ನು ತಗೊಂಡು ಹೋಗಬೇಕಾಗಿ ಅವರಲ್ಲೂ ಸಹ ಕೇಳ್ಕೊಳ್ತೀನಿ. ಸಂಘ ಶತಾಬ್ದಿ ವರ್ಷ ಇದು ಭಾರತದ ವೈಭವವನ್ನು ಹೆಚ್ಚು ಮಾಡುವ ವರ್ಷ ಆಗಬೇಕು ಅನ್ನೋದು ಸಂಘದ ಉದ್ದೇಶ. ಅದಕ್ಕೋಸ್ಕರನೇ ಗ್ರಾಮಗಳಲ್ಲಿ ನಗರದ ಪ್ರತಿ ವಸತಿಗಳಲ್ಲಿ ಸಂಘದ ಸ್ವಯಂ ಸೇವಕರು ಸಮಾಜವನ್ನು ಜೋಡಿಸಿಕೊಂಡು ಸಮಾಜಕ್ಕೆ ಹಿತ ಉಂಟು ಮಾಡುವ ಕೆಲಸ, ದೇಶದ ಅಭಿವೃದ್ಧಿ ಮಾಡುವ ಕೆಲಸ, ಅವುಗಳಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿದೆ. ಅದರ ಜೊತೆಗೆ ಸಮಾಜದಲ್ಲಿರುವಂತಹ ಕೊರತೆಗಳನ್ನು ತೆಗೆದು ಸಮಾಜಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡುವುದರ ಮೂಲಕ ಸಂಘ ಶತಾಬ್ದಿ ವರ್ಷದ ಆಚರಣೆ ಮಾಡೋದಿದೆ. ಅದಕ್ಕೋಸ್ಕರ ಮೊದಲನೆಯದಾಗಿ ಹಿಂದೂ ಸಮಾಜದಲ್ಲಿ ವಿಶ್ವಾಸ ತುಂಬುವ ಕಾರ್ಯಕ್ರಮ ವಿಜಯದಶಮಿ ಉತ್ಸವ ಮತ್ತು ಸಂಚಲನ ನಾವು ನೆರವೇರಿಸಿದ್ದೀವಿ. ಇನ್ನು ಎರಡನೆಯದಾಗಿ ಪ್ರತಿ ಮನೆಗೆ ಹಿಂದುತ್ವದ ವಿಚಾರ, ದೇಶಭಕ್ತಿಯ ವಿಚಾರ, ಹಾಗೆಯೇ ದೇಶದಲ್ಲಿ ಬರಬೇಕಾದಂತಹ ಉತ್ತಮ ಪರಿವರ್ತನೆಯ ವಿಷಯಗಳನ್ನು ತೆಗೆದುಕೊಂಡು ಸಂಘದ ಸ್ವಯಂ ಸೇವಕರು ನವೆಂಬರ್ 8ನೇ ತಾರೀಕಿನಿಂದ ನಾವು ಗೃಹ ಸಂಪರ್ಕದ ಅಭಿಯಾನ ಮಾಡೋರಿದ್ದೀವಿ. ಇಲ್ಲಿ ಕುಳಿತಂತ ಪ್ರತಿಯೊಬ್ಬ ಸ್ವಯಂ ಸೇವಕರು ನಮ್ಮ ಗ್ರಾಮದ ಪ್ರತಿಯೊಂದು ಮನೆಗೆ ಭಾರತ ಮಾತೆಯ ವೈಭವದ ಕಥೆಯನ್ನ ಹೇಳಲಿಕ್ಕೆ ಹೋಗ್ಬೇಕು. ಭಾರತ ಮಾಡಿದಂತಹ ಶ್ರೇಷ್ಠ ಸಾಧನೆಗಳ ಬಗ್ಗೆ ತಿಳಿಸ್ಲಿಕ್ಕೆ ಹೋಗ್ಬೇಕು. ಅವರೆಲ್ಲರೂ ಕೂಡ ದೇಶಭಕ್ತರಾಗಿ ದೇಶದ ಹಿತಕ್ಕೋಸ್ಕರ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಅನ್ನೋದು ಸಮಾಜದಲ್ಲಿ ವಿನಂತಿ ಮಾಡ್ಲಿಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಗೃಹ ಸಂಪರ್ಕ ಅಭಿಯಾನ. ಆ ಗೃಹ ಸಂಪರ್ಕ ಅಭಿಯಾನ ನವೆಂಬರ್ 8ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಯಾರ್ಯಾರು ಸ್ವಯಂ ಸೇವಕರು ನಾವು ಬಂದಿದ್ದೀವಿ, ನವೆಂಬರ್ 8ನೇ ತಾರೀಕಿನ ದಿನವೇ ನಮ್ಮ ಗ್ರಾಮದ ಪ್ರತಿಯೊಂದು ಮನೆಗೆ ಭಾರತದ ವೈಭವದ ಕಥೆಯನ್ನ ಹೇಳಲಿಕ್ಕೆ ನಾವು ಹೋಗ್ಬೇಕು. ಅದಕ್ಕೆ ನಾವು ಗೃಹ ಸಂಪರ್ಕ ಅಂತ ಹೇಳಿದೀವಿ. ಮನೆಗಳಿಗೆ ಸಂಪರ್ಕ ಮಾಡೋದು, ಮನೆಗಳಲ್ಲಿ ತಾಯಿ ಭಾರತೀಯ ಬಗ್ಗೆ ಭಕ್ತಿಯನ್ನು ಮೂಡಿಸುವುದಕ್ಕೋಸ್ಕರ ಹೋಗೋದಿದೆ. ಈ ಕೆಲಸ ನಾವೆಲ್ಲರೂ ಮಾಡಬೇಕು. ಇದು ಮೊದಲನೇ ಕಾರ್ಯಕ್ರಮ. ಇನ್ನು ಎರಡನೇ ಕಾರ್ಯಕ್ರಮ, ಇಡೀ ಜಗತ್ತಿಗೆ ಶಾಂತಿಯನ್ನು ಕೋರುವಂತಹ ಶ್ರೇಷ್ಠ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಆ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತಹ ಸರ್ವೇ ಜನ ಸುಖಿನೋ ಭವಂತು ಅಂತಿದೆ, ಈಶಾವಾಸ್ಯಮಿದಂ ಸರ್ವಂ ಅಂತಿದೆ. ಎಲ್ಲರಲ್ಲೂ ಈಶ್ವರನ ಅಂಶ ಇದೆ. ಅದಕ್ಕೋಸ್ಕರ ಭಕ್ತಿಯಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ಅದರ ಜೊತೆಗೇನೆ ನಾವು ನಮ್ಮ ಪರಂಪರೆ ಏನು ಬಂದಿದೆ, ವೈಭವದ ಇತಿಹಾಸ, ಅದು ಎಲ್ಲವೂ ನೆನಪು ಮಾಡಿಕೊಂಡು ಮತ್ತೊಮ್ಮೆ ಭಾರತ ಶಕ್ತಿವಂತ ರಾಷ್ಟ್ರವಾಗಬೇಕು, ಭಾರತ ವಿಶ್ವಗುರು ಆಗಬೇಕು, ಭಾರತ ಜಗತ್ತಿಗೆ ಜನನಿ ಆಗಬೇಕು. ಒಂದು ವಾಕ್ಯ ರಾಮಕೃಷ್ಣ ಆಶ್ರಮದ ವಾಕ್ಯ ಇದೆ, ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ನಮ್ಮ ಪೂರ್ವಜರು ತಮಗೆ ಮೋಕ್ಷವನ್ನು ಕೇಳಿದಾಗಲೂ ಕೂಡ ಆ ಮೋಕ್ಷ ಯಾವುದಕ್ಕೆ ಅಂತ ಹೇಳಿದ್ರೆ
ಜಗತ್ತಿನ ಕಲ್ಯಾಣ ಮಾಡೋಕೆ ಅಂತ ಹೇಳಿದ್ದಾರೆ. ಆ ರೀತಿಯ ವಿಚಾರಗಳು ಹಿಂದುತ್ವದ ವಿಚಾರಗಳು. ಅದಕ್ಕೋಸ್ಕರ ಆ ರೀತಿಯ ವಿಚಾರಗಳಿಂದ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಏಕಾತ್ಮ ಭಾವ ಮತ್ತು ಭಾರತದ ಬಗ್ಗೆ ಭಕ್ತಿ ಗೌರವ ಅದು ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಹಿಂದೂ ಸಮಾಜೋತ್ಸವಗಳನ್ನು ಮಾಡೋದಿದೆ. ಆ ಹಿಂದೂ ಸಮಾಜೋತ್ಸವ ಮಾಡುವಾಗ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಸಮಾಜಕ್ಕೆ ಶಕ್ತಿಯನ್ನು ಕೊಡೋದಕ್ಕೋಸ್ಕರ, ದೇಶದ ಭಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕಾಗಿದೆ. ಸಂಘದ ಸ್ವಯಂ ಸೇವಕರು ಎಲ್ಲರಿಗೂ ಗೊತ್ತು, ಸಂದರ್ಭ ಬಂದಾಗ ದೇಶದ ಹಿತ, ರಾಷ್ಟ್ರದ ಹಿತ, ಧರ್ಮದ ಹಿತಕ್ಕೋಸ್ಕರ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ತೀವಿ. ಸಂಘದ ವಿಚಾರವು ಎಷ್ಟು ಶ್ರೇಷ್ಠ ಇದೆ ಅಂತ ಹೇಳಿದ್ರೆ, ದೇಶದ ಹಿತಕ್ಕೋಸ್ಕರ ಸಂಘ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿದೆ. ಆ ವಿಚಾರವನ್ನೇ ಕೊಟ್ಟು ನಮ್ಮನ್ನ ಸಂಘ ಬೆಳೆಸಿರೋದು. ಹೀಗಾಗಿ ಮುಂದೆ ಬರುವಂತಹ 2 ಕಾರ್ಯಕ್ರಮಗಳೇನಿದೆ, ಆ 2 ಕಾರ್ಯಕ್ರಮಗಳು ಜಗತ್ ಕಲ್ಯಾಣದ ಕಾರ್ಯಕ್ರಮಗಳು ಅಂದುಕೊಂಡು ನಾವು ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡೋದು, ಸಮಾಜವನ್ನ ಏಕತ್ರೀಕರಣಗೊಳಿಸಿ ಸಮಾಜದಲ್ಲಿ ಭಾರತದ ಬಗ್ಗೆ ಭಕ್ತಿಯನ್ನು ಮೂಡಿಸುವುದು, ವಿವೇಕಾನಂದರು ಮಾಡಿದ ಕೆಲಸವನ್ನೇ ನಾವು ಮುಂದೆ ಮಾಡಬೇಕಾಗಿದೆ. ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ 2 ಕಾರ್ಯಕ್ರಮಗಳಲ್ಲಿ ಇಡೀ ಸಮಾಜವನ್ನು ನಮ್ಮ ಜೊತೆಗೆ ಜೋಡಿಸಿಕೊಂಡು ನಾವೆಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಭಾರತ ಮಾತೆಯನ್ನ ಜಗದ್ಗುರುವಾಗಿ, ಜಗಜ್ಜನನಿಯಾಗಿ ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವ ವಿನಂತಿಯನ್ನ ನಿಮ್ಮೆಲ್ಲರಲ್ಲಿ ಮಾಡಿಕೊಂಡು ಮುಂದಿನ 2 ಕಾರ್ಯಕ್ರಮಗಳ ಮಾಹಿತಿಯನ್ನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಪ್ರಸಾದವನ್ನು ಭಾರತ್ ಮಾತಾ ಕಿ